ಕರ್ನಾಟಕ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಕಾನೂನು ಕರ್ನಾಟಕ ಸರ್ಕಾರವು ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಅತ್ಯಂತ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ಎನ್ನುವ ಹೊಸ ಜಾರಿ ಮಾಡಿದೆ. ಅಲ್ಲದೆ ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷೆ ಪ್ರಾರಂಭಿಸುವ ಮುನ್ನವೇ 10 ನಿಮಿಷಗಳಲ್ಲಿ ಅಂತರ್ಜಾಲದ ಮೂಲಕ ತೆಗೆದು ವಿದ್ಯಾರ್ಥಿಗಳಿಗೆ ನೀಡುವುದು, ಸಿಸಿಟಿವಿ ಕಡ್ಡಾಯ, ಬಾರ್ ಕೋಡಿಂಗ್ ಮತ್ತು OMR ಇಂತಹ ಅಕ್ರಮ ಎಸಗಿದ ಕಾಲೇಜಿನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಪರೀಕ್ಷೆಗಳನ್ನು ಅತ್ಯಂತ ಪಾರದರ್ಶಕವಾಗಿ ನಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಉತ್ತಮ ಅಂಕ ಪಡೆದು ಮುಂದಿನ ದಿನಗಳಲ್ಲಿ ವಕೀಲರಾಗಿ ಜೊತೆಗೆ ಪರೀಕ್ಷೆ ಬರೆದು ನ್ಯಾಯಾಧೀಶರಾಗುವ ಅವಕಾಶವಿರುತ್ತೆ. ಆದರೆ ಖರ್ಗೆ ಅವರ ಕುಟುಂಬದ ಸಂಸ್ಥೆ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಸಿದ್ಧಾರ್ಥ ಕಾನೂನು ಕಾಲೇಜ್ ಆಗಿದ್ದು, ಈಗಾಗಲೇ ಅಕ್ರಮ ಎಸಗಿದ ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಲಾಗಿದೆ. ಅವರಿಗೆ 1,000 ದಂಡ ಸಹ ವಿಧಿಸಲಾಗಿದೆ. ಈ ಎಲ್ಲಾ ಅಕ್ರಮಗಳಿಗೆ ಕಾರಣೀಭೂತರಾದವರು ಪ್ರಿನ್ಸಿಪಾಲ್, ಕಾಲೇಜಿನ ಸಂಸ್ಥೆ ಪದಾಧಿಕಾರಿಗಳು ಜವಾಬ್ದಾರಿ ಹೊರಬೇಕಾಗುತ್ತೆ. ಆದರೆ ಈ ತ್ರಿಮೂರ್ತಿಗಳು ನಮಗೇನು ಸಂಬಂಧವಿಲ್ಲ ಎಂಬಂತೆ ಮೌನವಹಿಸಿದ್ದಾರೆ. ಪೊಲೀಸ್ ಇಲಾಖೆ ಸಂಸ್ಥೆಯ ಎಲ್ಲಾ ಪ್ರಮುಖರ ಮೇಲೆ ದೂರು ದಾಖಲಿಸಿ ಕಾನೂನು ಎಲ್ಲರಿಗೂ ಒಂದೇ ಎನ್ನುವ ಸಂದೇಶ ಸಾರಬೇಕು ಅಂತ ಸಿದ್ದಲಿಂಗ ಸ್ವಾಮೀಜಿಯವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪ್ರತಿಷ್ಠಿತ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಇವರು ನಡೆಸ್ತಾ ಇರುವಂತಹ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ, ಈ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಈ ನಾಡಿನ ಮತ್ತು ದೇಶದ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂತಹ ಪ್ರತಿಷ್ಠಿತ ವ್ಯಕ್ತಿಗಳ ಒಂದು ಈ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು, ನೀವು ಮತ್ತು ಈ ರಾಜ್ಯದ ಜನತೆ ಬಹಳ ಒಳ್ಳೆಯ ಶಿಕ್ಷಣ ಸಂಸ್ಥೆ, ಕಾನೂನು ಮಹಾವಿದ್ಯಾಲಯ ಅಂತ ಅಂದ್ಕೊಂಡಿದ್ವಿ. ದುರ್ದೈವದ ಸಂಗತಿ, ಅಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂತಹ ಪರೀಕ್ಷಾ ಅಕ್ರಮವನ್ನ ಈಗಾಗಲೇ ಬಯಲಿಗೆ ಬಂದಿದೆ. 2024-25 ಸೆಪ್ಟೆಂಬರ್ನಲ್ಲಿ ಇಲ್ಲಿ ಒಂದು ಪರೀಕ್ಷಾ ನಡೆಯುತ್ತೆ. ಈ ಪರೀಕ್ಷೆ ಆದ ನಂತರ ಕೆಲವೇ ದಿನಗಳಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಂತಹ ಸಂದರ್ಭದಲ್ಲಿ ಆನ್ಸರ್ ಪತ್ರಿಕೆಗಳ ಬಗ್ಗೆ ಅನುಮಾನ ವ್ಯಕ್ತ ಆಗುತ್ತೆ. ಆವಾಗ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಯಾಕೆ ಈ ಆನ್ಸರ್ ಪೇಪರ್ಗಳು ಬದಲಾವಣೆ ಆಗಿದೆ, ಮುಖಪುಟದ್ದು ಬೇರೆ ಇದೆ, ಒಳಗಡೆ ಇರುವಂತಹ ಉತ್ತರ ಪತ್ರಿಕೆಗಳ ಪುಟ ಬೇರೆ ಇದೆ, ವ್ಯತ್ಯಾಸ ಕಾಣ್ತಾ ಇದೆ. ಇದನ್ನ ತನಿಖೆ ಮಾಡಬೇಕು ಅಂತ ಸೂಚನೆ ಬಂದಾಗ ತನಿಖೆ ಮಾಡಿದಂತಹ ಒಂದು ಸಮಿತಿ ವರದಿ ಕೊಡುತ್ತೆ, 24 ಆನ್ಸರ್ ಸೀಟ್ಗಳು ಫೇಕ್ ಇದಾವೆ ಅಂತ. ಇದೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿದಂತಹ ಲಾ ಯೂನಿವರ್ಸಿಟಿಯವರು 10/12/2025 ಒಂದು ಆದೇಶ ಮಾಡುತ್ತೆ. ಆ ಆದೇಶದ ಪ್ರತಿ ತಮ್ಮ ಕಡೆ ಕೊಟ್ಟಿದ್ದೀವಿ. 24 ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಬೇಕು, ಮತ್ತೆ ಅವರಿಗೆ 1,000 ರೂಪಾಯಿ ದಂಡ ವಿಧಿಸಬೇಕು. ಈ ಅಕ್ರಮಕ್ಕೆ ಸಾಥ್ ನೀಡಿದಂತಹ ಅಲ್ಲಿಯ ಪ್ರಿನ್ಸಿಪಾಲ್ ಇವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ಒಂದು ಸೂಚನೆಯನ್ನ, ಆದೇಶವನ್ನ ಇವರು ಹೊರಡಿಸ್ತಾರೆ.
ಅದೇ ಮಾದರಿಯಲ್ಲಿ ಇವರ ಪನಿಷ್ಮೆಂಟ್ ಹೇಗಿದೆ ಅಂತ ಕೇಳಿದರೆ, ಅಲ್ಲಿಯ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಮತ್ತು ಹೀರಾಚಂದ್ ಬುರಾನ್ ರಹೀಂ ಇವರು ಮೂವರನ್ನ ಶಿಕ್ಷೆಗೆ ಒಳಪಡಿಸ್ತಾರೆ. ಎಂಥ ಶಿಕ್ಷೆ ಅಂದರೆ, ಮುಂದೆ ಯಾವುದಾದ್ರೂ ಪರೀಕ್ಷೆ ನಡೆದ್ರೆ ಆ ಪರೀಕ್ಷೆ ಇವರು ಇರಬಾರ್ದು. ಮತ್ತು ಈಗಾಗಲೇ ಆ ಬುರಾನ್ ಅನ್ನುವಂತಹ ವ್ಯಕ್ತಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ನಾನು ಈ ಕಾನೂನು ವಿಶ್ವವಿದ್ಯಾಲಯಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಈ ಅಕ್ರಮ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಸದಸ್ಯರು ಮತ್ತು ಅಧ್ಯಕ್ಷರ ಮೂಗಿನ ನೇರಕ್ಕೆ ನಡೆದಿರುವಂಥದ್ದು. ಅಕ್ರಮ ನಡೆಸಿದಂತಹ ಸಂಸ್ಥೆಗೆ ನೀವು ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ಶಿಸ್ತು ಕ್ರಮ ಜರುಗಿಸ್ರಿ ಅಂತ ಹೇಳಿ ಆದೇಶ ಹೊರಡಿಸಿದ್ದು ನೀವು, ಅಥವಾ ಯಾರಾದರೂ ಮಾತು ಕೇಳಿ ನೀವು ಆದೇಶ ಹೊರಡಿಸಿದಿರೋ? ಇದು ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಲಾ ಸ್ಟೂಡೆಂಟ್ಗಳು ಅಕ್ರಮವೆಸಗಿದಾಗ ಇದು ಅತ್ಯಂತ ಘೋರವಾದಂತಹ ಅಕ್ರಮ. ಇದು 3 ಜನ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ, ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್, ಲೋಕಸಭಾ ಸದಸ್ಯ ರಾಧಾಕೃಷ್ಣ ದೊಡ್ಡಮನಿ ಮತ್ತು ಈ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಸದಸ್ಯ ಪ್ರಿಯಾಂಕಾ ಖರ್ಗೆ, ಇಂತಹವರ ಸೂಚನೆಯಿಂದಲೇ ಇಂತಹ ಅಕ್ರಮ ನಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಗುಮಾನಿ ಇದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.